ಹೋಳಿಗೆ ಅಥವಾ ಒಬ್ಬಟ್ಟು ಅಂದರೆ ತುಂಬ ಜನರಿಗೆ ಇಷ್ಟವಾದ ಸಿಹಿ ತಿಂಡಿ. ಆದರೆ ಮಾಡೋದು ಕಷ್ಟ ಅನ್ನೋ ಕಾರಣಕ್ಕೆ ತುಂಬ ಜನ ಟ್ರೈ ಮಾಡಿರಲ್ಲ. ಇವತ್ತಿನ ವಿಡಿಯೋದಲ್ಲಿ ಅಳತೆ ಪ್ರಕಾರವಾಗಿ ಪರ್ಫೆಕ್ಟಾಗಿ ಚಪಾತಿ ಮಾಡಿದಷ್ಟೇ ಸುಲಭವಾಗಿ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ನೀವು ಕೂಡ ಪರ್ಫೆಕ್ಟಾಗಿ ಸಾಫ್ಟಾಗಿರುವಂತಹ ಹೋಳಿಗೆನ ಮನೆಯಲ್ಲೇ ಮಾಡ್ಕೋಬಹುದು. ಎಲ್ಲರಿಗೂ ನಮಸ್ಕಾರ. ಪಾಕಶ್ಲೋಕ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ತೊಗರಿಬೇಳೆ ಒಬ್ಬಟ್ಟು ಅಥವಾ ಹೋಳಿಗೆನ ಮೃದುವಾಗಿ ಅಳತೆ ಪ್ರಕಾರವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದೇ ಥರ ಕಡಲೆಬೇಳೆ ಮತ್ತು ಹೆಸರುಬೇಳೆ ಕೂಡ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ತೊಗರಿಬೇಳೆನ ನಾನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ 3 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ ತೊಗರಿಬೇಳೆಗೆ 1.5 ಕಪ್ ನೀರು ಬೇಕಾಗುತ್ತೆ. ನಾನಿಲ್ಲಿ 2 ಕಪ್ ತೊಗರಿಬೇಳೆ ತೊಗೊಂಡಿರೋದ್ರಿಂದ 3 ಕಪ್ ನೀರನ್ನು ಸೇರಿಸ್ತಾ ಇದ್ದೀನಿ. ಇದೇ ಅಳತೆಗೆ ನೀರನ್ನು ಸೇರಿಸ್ಕೊಂಡ್ರೆ ಬೇಳೆ ಬೆಂದಾದಮೇಲೆ ನೀರನ್ನು ತೆಗೆಯೋದಾಗಲಿ ಅಥವಾ ಬಾಗಿಸೋದಾಗಲಿ ಮಾಡೋದು ಬೇಕಾಗಲ್ಲ, ಕರೆಕ್ಟಾಗಿರುತ್ತೆ. ನಂತರ ಕುಕ್ಕರ್ನ ಒಲೆ ಮೇಲಿಟ್ಟು ಮೀಡಿಯಮ್ ಊರಿನಲ್ಲಿ 3 ಕೂಗನ್ನು ಕೂಗಿಸ್ಕೊಳ್ಳೋಣ. ಇದು ಹೈ ಫ್ಲೇಮಲ್ಲಿ ಇರೋದು ಬೇಡ, ಯಾಕಂದರೆ ಬೇಯೋ ಮುಂಚೆನೇ ಸೀದೋಗಿಬಿಡತ್ತೆ. ನೀರನ್ನು ನಾವು ಸ್ವಲ್ಪ ಕಮ್ಮಿನೇ ಹಾಕಿದ್ದೀವಿ ಅಲ್ವಾ, ಅದಕ್ಕೇ. ಇದೇ ಅಳತೆನಲ್ಲಿ ನೀರನ್ನು ಸೇರಿಸ್ಕೊಂಡ್ರೆ ಸೋಸೋದಾಗಲಿ ಬಾಗಿಸೋದಾಗಲಿ ಏನೂ ಬೇಕಾಗಲ್ಲ. ಹಾಗೆಯೇ ರುಬ್ಬೋದು ಕೂಡ ಬೇಕಾಗಲ್ಲ, ಅಷ್ಟು ಚೆನ್ನಾಗೇ ಬೆಂದಿರುತ್ತೆ. ಒಂದ್ಸರಿ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ರೆ ಆಯಿತು. ನಂತರ ಒಂದು ಬಾಣಲಿನ ಇಟ್ಟು ಅದಕ್ಕೆ 2 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಜೋನಿ ಬೆಲ್ಲ ಇದ್ದರೆ ಜೋನಿ ಬೆಲ್ಲನೂ ಸೇರಿಸ್ಕೋಬಹುದು, ಚೆನ್ನಾಗಾಗತ್ತೆ. ಹಾಗೆಯೇ 1 ಕಪ್ ಆಗುವಷ್ಟು ಫ್ರೆಶ್ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಬೇಯಿಸಿಟ್ಟಿರುವಂತಹ ಬೇಳೆನೂ ಅದಕ್ಕೇ ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಕರಗ್ತಿದ್ದಂಗೆ ಒಂದ್ಸರಿ ತೆಳುವಾದಂಗೆ ಅನಿಸುತ್ತೆ, ಆಮೇಲೆ ಕಾಯಿಸ್ತಾ ಮತ್ತೆ ಗಟ್ಟಿ ಆಗುತ್ತೆ, ಉಂಡೆ ಮಾಡೋ ಥರ ಆಗುತ್ತೆ. ನಂತರ ಇಲ್ಲಿ ಒಂದು 5-6 ಏಲಕ್ಕಿನ ಈ ಥರ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಈ ಥರ ಈ ಮಿಶ್ರಣ ಗಟ್ಟಿಯಾಗೋವರೆಗೂ ಈ ಥರ ತಿರುಗ್ತಾ ಇರಬೇಕು. ಇನ್ನೂ ಇದು ಬೇಗನೆ ಆಗಬೇಕು, ಟೈಮ್ ಇಲ್ಲ ಅನ್ನೋದಾದರೆ ಈ ಥರ ಕುದಿಯೋ ಟೈಮಲ್ಲಿ 2-3 ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನು ಚೆನ್ನಾಗಿ ಹುರಿದು ಈ ಮಿಶ್ರಣಕ್ಕೆ ಸೇರಿಸಿ ಕಲಸಿದರೆ ಬೇಗನೆ ಹೂರಣ ರೆಡಿ ಆಗುತ್ತೆ. ನೀರು ಅಥವಾ ಬೆಲ್ಲ ಜಾಸ್ತಿಯಾಗಿ ಈ ಮಿಶ್ರಣ ತೆಳುವಾಗಿದ್ದರೆ ಕೂಡ ಗೋಧಿ ಹಿಟ್ಟನ್ನು ಒಂದು 2-3 ಚಮಚ ಹುರಿದು ಸೇರಿಸ್ಕೊಂಡ್ರೆ ಬೇಗನೆ ಈ ಮಿಶ್ರಣ ಗಟ್ಟಿ ಆಗುತ್ತೆ. ಫೇಲ್ ಆಗೋ ಚಾನ್ಸಸ್ ಇರಲ್ಲ ಅಂತ ಹಾಗೆ ಮಾಡಿದ್ರೆ. ನೋಡಿ, ಇವಾಗ ಕರೆಕ್ಟಾಗಿ ಉಂಡೆ ಕಟ್ಟೋ ಹದಕ್ಕೆ ಬಂದಿದೆ. ಆಫ್ ಮಾಡಿ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಇದು, ಹಾಗಾಗಿ ಆಫ್ ಮಾಡಿ ಪೂರ್ತಿಯಾಗಿ ತಣಿಯೋದಕ್ಕೆ ಬಿಡೋಣ. ನಂತರ ನಾವು ಕಣ್ಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ಥರ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ನೀರನ್ನು ಹಾಕಿ ಈ ಥರ ಕಲಿಸ್ತಾ ಹೋಗಬೇಕು. ಇದು ಚಪಾತಿ ಹಿಟ್ಟಿನಿಗಿಂತ ಸ್ವಲ್ಪ ಮೆತ್ತಗಿರಬೇಕು, ತುಂಬ ಮೆತ್ತಗೂ ಬೇಡ, ತುಂಬ ಗಟ್ಟಿನೂ ಬೇಡ. ಈ ಥರ ಸ್ವಲ್ಪ ನೀರು ಹಾಕಿ ಹೀಗೆ ಕಲಿಸ್ಕೊಳ್ತಾ ಹೋಗಬೇಕು. ಹೀಗೆ ಸ್ವಲ್ಪ ಅಂಟು ಥರ ಬರಬೇಕು ಹಿಟ್ಟು. ನಂತರ ಇದಕ್ಕೆ ಒಂದು 2 ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಹೀಗೆ ಮೇಲೆ ಮೇಲೆ ಸ್ವಲ್ಪ ನಾದ್ಕೋಬೇಕು. ಎಣ್ಣೆ ಹಾಕಿದ್ಮೇಲೆ ತುಂಬ ನಾದೋದೇನು ಬೇಡ, ಸ್ವಲ್ಪ ಈ ಥರ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಾಡಿಕೊಂಡ್ರೆ ಸಾಕು. ನಂತರ ಇದಕ್ಕೆ ಇನ್ನೊಮ್ಮೆ 2-3 ಚಮಚ ಆಗುವಷ್ಟು ಎಣ್ಣೆನ ಸೇರಿಸಿ ನೆನೆಯೋಕ್ಕೆ ಬಿಡೋಣ. ಇದನ್ನು ತುಂಬ ಹೊತ್ತು ನೆನೆ ಹಾಕಬೇಕು ಅಂತೇನೂ ಇಲ್ಲ, ಬೇಗನೆ ಆಗಿಬಿಡತ್ತೆ. ಇದೊಂದು 10-15 ನಿಮಿಷಕ್ಕೆಲ್ಲ ಕನಕ ರೆಡಿ ಆಗಿಬಿಡತ್ತೆ. ಅಷ್ಟರಲ್ಲಿ ಹೂರಣದ ಉಂಡೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಈ ಹೂರಣ ಪೂರ್ತಿಯಾಗಿ ತಣ್ಣಗಾಗಿ ಈ ಥರ ಉಂಡೆ ಕಟ್ಟೋ ಹದಕ್ಕೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೈಗೆ ಎಣ್ಣೆ ತುಪ್ಪ ಏನು ಮುಟ್ಸ್ಕೊಳ್ದೇನೆ ಈ ಥರ ಕಟ್ಟೋ ಹಾಗೆ ಚೆನ್ನಾಗಿ ಬಂದಿದೆ. ಹೂರಣ ಇದೇ ಹದಕ್ಕೆ ಇರಬೇಕು. ಏನಾದರೂ ಕೈಗೆ ಅಂಟ್ತಾ ಇದೆ ಅನ್ನೋದಾದರೆ ಇನ್ನು ಸ್ವಲ್ಪ ಹೊತ್ತು ಕಾಯಿಸಿ ಆರಿದ್ಮೇಲೆ ಹೂರಣನ ಉಂಡೆ ಮಾಡ್ಕೋಬೇಕು. ಈ ಥರ ಒಂದೇ ಸೈಜ್ಗೆ ಎಲ್ಲನೂ ಈ ಥರ ಉಂಡೆ ಮಾಡ್ಕೋಬೇಕು. ಹೂರಣ ಇದೇ ಹದಕ್ಕೇ ಇರಬೇಕು, ಯಾಕಂದರೆ ಹೂರಣ ತುಂಬ ಗಟ್ಟಿಯಾಗಿಬಿಟ್ರೂ ಕೂಡ ಲಟ್ಸೋವಾಗ್ಲೂ ಅಷ್ಟೇ ಒಡೆದೋಗುತ್ತೆ. ಆಮೇಲೆ ಹೋಳಿಗೆ ಮಾಡೋಕ್ಕೆ ಸರಿಯಾಗಿ ಬಂದ್ರೂ ಹೋಳಿಗೆ ಮಾಡಿದ್ಮೇಲೆ ಪೌಡ್ರ್ ಥರ ಆಗಿಬಿಡತ್ತೆ ಹೋಳಿಗೆ. ಹಾಗಾಗಿ ಸಾಫ್ಟಾಗಿಯೇ ಬರಬೇಕು ಈ ಹೂರಣ. ಈ ಥರ ಆದಷ್ಟು ಒಂದೇ ಸೈಜ್ನಲ್ಲಿ ಉಂಡೆನ ರೆಡಿ ಮಾಡಿ ಇಟ್ಕೋಬೇಕು. ಆಗಲೇ ನೆನೆಯೋಕೆ ಇಟ್ಟಿದ್ದ ಕನಕ ಕೂಡ ಇವಾಗ ರೆಡಿಯಾಗಿದೆ. ಕನಕ ರೆಡಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂತಂದರೆ, ಕನಕ ಹೀಗೆ ಎಳೆದಾಗ ಬೇಗನೆ ತುಂಡಾಗಬಾರ್ದು.
ಹಗ್ಗ ಥರ ಹೀಗೆ ಎಳೆಯೋದಕ್ಕೆ ಬರಬೇಕು, ಬೇಗನೆ ಕಟ್ಟಾಗಬಾರ್ದು. ಅಷ್ಟಾದರೆ ಕನಕ ರೆಡಿಯಾಗಿದೆ ಅಂತ ಅರ್ಥ. ಒಂದು 10ರಿಂದ 15 ನಿಮಿಷಕ್ಕೆಲ್ಲ ಇದು ರೆಡಿ ಆಗಿಬಿಡುತ್ತೆ. ಉಂಡೆ ಕಟ್ಟೋಷ್ಟರಲ್ಲಿ ಕನಕ ರೆಡಿ ಆಗಿರುತ್ತೆ. ಅದೇನು ತುಂಬ ಹೊತ್ತು ನೆನೆಸೋದೆಲ್ಲ ಬೇಕಾಗಲ್ಲ. ನಂತರ ಸ್ವಲ್ಪ ಕನಕನ ಹೀಗೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಥರ ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಹೂರ್ಣದ ಉಂಡೆಗೆ ಈ ಥರ ಕೋಟ್ ಮಾಡ್ತಾ ಹೋಗಬೇಕು. ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ರೆ ಇದು ಚೆನ್ನಾಗಿ ಕೋಟ್ ಮಾಡೋದಕ್ಕೆ ಬರುತ್ತೆ. ಈ ಕನಕದ ಕೋಟಿಂಗ್ನ ಎಲ್ಲ ಕಡೆ ಒಂದೇ ಥರ ಬರೋ ಥರ, ಎಲ್ಲೂ ದಪ್ಪ ಅಥವಾ ತೆಳ್ಳಗೆ ಆಗೋ ಥರ ಬೇಡ, ಒಂದೇ ಥರ ಬರುವ ಹಾಗೆ ಈ ಥರ ಕೋಟ್ ಮಾಡ್ಕೋಬೇಕು. ಜಾಸ್ತಿ ಇರೋದನ್ನು ಈ ಥರ ಕಟ್ ಮಾಡಿ ತೆಗೆದುಬಿಡಬೇಕು. ನಂತರ ಇದನ್ನು ಹೋಳಿಗೆ ಪೇಪರ್ ಅಥವಾ ಬಟರ್ ಪೇಪರ್ ಮೇಲೆ ಎಣ್ಣೆ ಅಥವಾ ಗೋಧಿ ಹಿಟ್ಟನ್ನು ಹಾಕಿ ಲಟ್ಸ್ಕೋಬೇಕು. ನಾನಿಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಲಟ್ಸ್ಕೊಳ್ತಾ ಇದ್ದೀನಿ. ಈ ಥರ ಗೋಧಿ ಹಿಟ್ಟಲ್ಲಿ ಒಂದ್ಸರಿ ಉಂಡೆನ ಅದ್ದಿ ನಂತರ ಹೋಳಿಗೆ ಪೇಪರ್ ಮೇಲೆ ನಾನಿಲ್ಲಿ ಕೈಯಲ್ಲಿ ಈ ಥರ ಒತ್ಕೊಳ್ತಾ ಇದ್ದೀನಿ. ಈ ಥರ ಕೈಯಲ್ಲಿ ಒತ್ಕೊಳ್ಳೋದ್ರಿಂದ ಕನಕ ಒಂದು ಕಡೆ ಹೂರ್ಣ ಒಂದು ಕಡೆ ಆಗಲ್ಲ, ಹಾಗೆಯೇ ರೌಂಡಾಗಿ ಕೂಡ ಬರುತ್ತೆ. ನಂತರ ನಾನು ಲಟ್ಟಣಿಗೆಯಲ್ಲಿ ನಿಧಾನಕ್ಕೆ ಇದನ್ನು ಲಟ್ಸ್ಕೊಳ್ತಾ ಇದ್ದೀನಿ. ಹೂರ್ಣ ಸಾಫ್ಟ್ ಆಗಿರೋದ್ರಿಂದ ನಿಧಾನಕ್ಕೆ ಈ ಥರ ಒತ್ಕೋಬೇಕು. ಗಟ್ಟಿಯಾಗಿ ಪ್ರೆಸ್ ಮಾಡಿಬಿಟ್ರೆ ಹೂರ್ಣ ಆಚೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ನಿಧಾನಕ್ಕೆ ಮಾಡಿಕೊಂಡು ಹೋಳಿಗೆ ಪೇಪರಿಂದ ಬಿಡಿಸಿ ಈ ಥರ ಕಾದಿರೋ ಹೆಂಚಿಗೆ ಹಾಕ್ತಾಯಿದ್ದೀನಿ. ಉರಿ ಸಣ್ಣದಾಗಿ ಇರಲಿ, ಜೋರಾಗಿರೋದು ಬೇಡ, ಸೀದೋಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಈ ಥರ ಮಗ್ಚಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಹೋಳಿಗೆನ ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೋಬೇಕು. ತೀರಾ ಸಣ್ಣ ಉರಿ ಆದರೆ ಒಣಗೋದಂಗೆ ಆಗುತ್ತೆ. ಜೋರಾಗಿದ್ದರೂ ಕೂಡ ಜಾಸ್ತಿ ಕಲರ್ ಬಂದುಬಿಡುತ್ತೆ, ಒಂಥರ ಸೀದೋದು ಕಲರ್ ಬಂದುಬಿಡುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ನಂತರ ಎಲ್ಲ ಹೋಳಿಗೆನೂ ಕೂಡ ಇದೇ ರೀತಿ ಮಾಡ್ಕೋಬೇಕು. ನೋಡಿ, ಇವಾಗ ಎಲ್ಲ ಹೋಳಿಗೆನೂ ರೆಡಿ ಆಯಿತು. ತುಪ್ಪದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಹೋಳಿಗೆ. ನಮ್ಮ ಕಡೆ ಈ ಹೋಳಿಗೆನ ಸಕ್ಕರೆ ಪಾಕ ಮತ್ತು ತುಪ್ಪದ ಜೊತೆ ಸರ್ವ್ ಮಾಡ್ತಾರೆ. ನೀವೆಲ್ಲ ಹೇಗೆ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಾನಿಲ್ಲಿ ತುಪ್ಪದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.